ನೀನು ಹಣೆ ಬರ ನೆಟ್ಟಿಗಿಲ್ಲ ಅಷ್ಟೇ. ಆಗ್ಲೆಲ್ಲ ಕಳ್ಕೊಳಕ್ತೀನಿ ಸಾನುನಾ ಬೇಕು ಅಂತ ಯಾವ ನನ್ನ ಮಗನೂ ಕಳ್ಕೊಂಬರಲ್ಲ ಗೋಲ್ಡ್ನ. ಏನು ಹೊಡೆದ್ರೆ ಇವಾಗ ಸಿಗುತ್ತೇನಮ್ಮ? ಇಲ್ಲ ಅದಕ್ಕೆ ಹೊಡಿಲಿಲ್ಲ. ಬಟ್ ಸೆಕೆಂಡ್ ಟೈಮು ಬ್ರಾಸ್ಲೆಟ್ ಕಳ್ಕೊಂಡು ಹೋದಾಗ ಅದೃಷ್ಟ ಬರಬೇಕು ಅಂತಿದ್ರು ನಿನ್ನು ಇದಿದೆಯಲ್ಲ ಅಂಕರ ಅದೇ ಗುರುವಾರ ದಿನನೇ ಹೋಯ್ತತ್ಲ ಕರ್ಮ. ಎಲ್ಲ ಹಿಂಗಂತ ಉಜ್ಜದ ಇಲ್ಲಿ ಉಜ್ಜದ ಅವಳು ಕಳ್ಕ ಬಂದು ಇಲ್ಲಿ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾಳೆ ಒಳ್ಳೆ ಫ್ರೆಂಡ್ ಆಗ್ತೀನಿ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ, ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಮ್ಮಮ್ಮಂಗೆ. ನಮ್ಮಮ್ಮ ಈಸಿಯಾಗಿ ಪ್ರ್ಯಾಂಕ್ ಆಗಲ್ಲ. ತುಂಬ ಸರಿ ಟ್ರೈ ಮಾಡಿದ್ದೀವಿ ಏನೇನೋ ಟಾಪಿಕ್ ತೊಗೊಂಡು, ಬಟ್ ಪ್ರ್ಯಾಂಕ್ ಆಗಿಲ್ಲ. ಆ್ಯಂಡ್ ಇವತ್ತು ನಾವು ಆಚೆ ಹೋಗಿದ್ವಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗೆ ಹೋಗಿ ಇವಾಗ ಮನೆ ಮುಂದೆ ಇದ್ದೀವಿ, ಒಳಗೆ ಹೋಗಿಲ್ಲ. ಏನಪ್ಪ ಪ್ರ್ಯಾಂಕ್ ಅಂತ ಅಂದರೆ, ನನ್ನ ಬ್ರಾಸ್ಲೆಟ್ ಕಳೆದೋಗಿದೆ ಅಂತ. ಇದು ಸೆಕೆಂಡ್ ಬ್ರಾಸ್ಲೆಟ್. ಫಸ್ಟ್ ಬ್ರಾಸ್ಲೆಟ್ ನಾನು ಅಸ್ಸಾಮಲ್ಲಿ ಏರ್ಪೋರ್ಟಲ್ಲಿ ಕಳ್ಕೊಂಡಿದ್ದೆ. ಸೊ ಇದು ಸೆಕೆಂಡ್ನೇದು. ಇದನ್ನು ಕಳ್ಕೊಂಡೋದ್ರೆ, ಇವಾಗ ಕಳೆದೋಯ್ತು ಅಂತ ಹೇಳಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ನನಗೂ ಗೊತ್ತಿಲ್ಲ. ಬಟ್ ಸೆಕೆಂಡ್ ಟೈಮು ಬ್ರಾಸ್ಲೆಟ್ ಕಳ್ಕೊಂಡು ಹೋದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನೋಡುವ ಇವಾಗ. ಅದೇ ಆಂಟಿ ಆ್ಯಕ್ಚುಲಿ ಇವಾಗ ಕಾಲ್ ಮಾಡಿದ್ರು. ನಾವು ಬೆಳಗ್ಗೆನೆ ಹೊರಗಡೆ ಹೋದವರು, ಬೇಕು ಅಂತಾನೆ late ಮಾಡಿದ್ವಿ. ಲೇಟಾಗಿ ಬಂದಿದ್ದು ಆಯ್ತಾ. ಸ್ವಲ್ಪ ಕೆಲಸ ಇತ್ತು ಅಂತ, ಅಂದರೆ ಚೇತು ಮನೆಯಲ್ಲೇ ಉಳ್ಕೊಂಡು ಇವಾಗ ಸಂಜೆ 5:33 ಇವಾಗ ಕಾಲ್ ಮಾಡಿ ಕೇಳಿದ್ರೆ ಏನು ಇಷ್ಟೊತ್ತಾಯಿತು ಬಂದೇ ಇಲ್ವಲ್ಲ ಅಂತ. ಹಂಗೆ ಹಿಂಗೆ ಅಂತ ಏಮಾರಿಸಿದ್ದೀನಿ. ಇವಾಗ ಒಳಗಡೆ ಹೋಗಿ ಸ್ವಲ್ಪ ಸಪ್ಪಗೆ ಸ್ವಲ್ಪ ಅರೇಂಜ್ ಮಾಡಬೇಕು. ಫುಲ್ ಅರೇಂಜ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸಡನ್ನಾಗಿ ಮಾಡಬೇಕಲ್ಲ. ಲೈಟಾಗಿ ಅರೇಂಜ್ ಮಾಡಬೇಕಷ್ಟೆ. ಫುಲ್ಲು ಪ್ಲ್ಯಾನ್ ಅಂತ ಏನಿಲ್ಲ, ಸಡನ್ನಾಗಿ ಐಡಿಯಾ ಬಂದಿದ್ದು. ಇವಾಗ ಚೇತು ಇಲ್ಲಿ ಇಡ್ತಿದ್ದೀವಿ, ಫಾಸ್ಟ್ಯಾಗ್ ಹತ್ರ ಇರುತ್ತೆ ತಾನೇ. ಅಲ್ಲಿ ಎಲ್ಲೂ ಬಿದ್ದೋಗಕ್ಕೆ ಜಾಗನೇ ಇಲ್ಲ. ಇವಾಗ ಪ್ರ್ಯಾಂಕ್ ಮಾಡಬೇಕು. ಸ್ವಲ್ಪ ಸಪ್ಪಗಾಗಬೇಕು ನಾನು. ಸ್ವಲ್ಪ ಸಿಟ್ಟು ಮಾಡ್ಕೊ. ನಾನು ಸಪ್ಪಗಾಗಬೇಕು. ನಾನು ಬೇಗ ನಗಾಡ್ಬಿಡ್ತೀನಿ, ಬೇಗ ಗೊತ್ತಾಗ್ಬಿಡುತ್ತೆ. ಅದೇ ನಂಗೆ ಮೇನ್ ಪ್ರಾಬ್ಲಮ್. ಪ್ರ್ಯಾಂಕ್ ಮಾಡೋಕ್ಕಾಗಲ್ಲ. ಚೇತುದು ಹೆಂಗೋ ಏಮಾರಿಸ್ಬಿಟ್ಟೆ, ನಮ್ಮ ಅಮ್ಮಂಗೆ ಏಮಾರ್ಸೋಕ್ಕಾಗಲ್ಲ ಗೊತ್ತಾ. ಆದಷ್ಟು ವಿ ಕ್ಯಾನ್ ಟ್ರೈ. ಗೈಸ್, ಆಲ್ ಸೆಟ್. ಅಮ್ಮ ಸಾನುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅಲ್ಲಿ ಜಗಳ ಆಗ್ತಾಯಿದೆ. ಅದೇ ಸಿಟ್ಟನ್ನು ನನ್ನ ಮೇಲೆ ತೋರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೈಕ್ ಇಡ್ಬೋದಾ? ಏನು ಮಾಡಿ ಚೇತನ, ಸುಮ್ಮನೆ ಹಿಂಗೆ ಇಟ್ಟಿಲ್ಲ ಎಲ್ಲಾದರೂ ಮೈಕನ್ನು. ಓಕೆ, ಮೈಕ್ ಹಿಂಗೆ ಇಟ್ಕೊಂಡಿರ್ತೀನಿ, ಇಲ್ಲಾಂದರೆ ನಿಜವಾಗ್ಲೂ ಕೇಳಿಸಲ್ಲ. ಇಷ್ಟೊಂದು ದೊಡ್ಡ ಬಿಡ್ತಿದೆ. ಅದು ಇಟ್ಕೊಂಡಿರು. ನಿನ್ನ ಮೊಬೈಲ್ ಆ ಮೈಕು ಹಾಕೋ, ನಾನು ಫೋನ್ ಹೆಂಗಾರು ಮಾಡಿ ಇಟ್ಕೋತೀನಿ, ಗೊತ್ತಾಗ್ದಿರಂಗೆ. ಸರಿ, ನಿನಗೂ ಮೈಕ್ ಹಾಕೋ, ಯಾಕಂದರೆ ಅಮ್ಮ ನಿನ್ನ ಹತ್ರನೂ ಬರುತ್ತೆ, ಅದಕ್ಕೋಸ್ಕರ. ಓಕೆನಾ? ನಾವು ಸೋಫಾ ಸೆಟ್ನ ಅಂದರೆ ಈ ಥರ ಮಾಡಿದ್ದೀವಿ ಫೇಸು. ಅಮ್ಮ ಬಾಯಲ್ಲಿ ಬಾಯಲ್ಲಿ ಬಿಡಿ, ನಾನು ಅವಳಿಗೆ ಏನಾದ್ರು ಮಾಡ್ತೀನಿ. ಬಿಡಿ, ನಾನು ಬಟ್ಟೆ ಹಾಕ್ಸ್ತೀನಿ ಅವಳಿಗೆ. ಬರ್ರಿ ಇಲ್ಲಿ, ನಿಮ್ಮ ಮಗಳು ಮಾಡಿರೋ ಗನಂದಾರಿ ಕೆಲಸ ಒಂಚೂರು ಕೇಳಿ ಬರ್ರಿ. ಅವಳು ದಪ್ಪ ತಲೆ ಅಲ್ಲ. ಏನು ಹೇಳು, ಕಳ್ಕೊಂಡು ಹೋಯ್ತಾ? ಎಲ್ಲಿ? ಗೊತ್ತಿಲ್ಲ. ಅದೇ ಹುಡುಕಿ ಸಾಕಾಯಿತು. ಬರ್ಬೇಕಾರೆ ಇರ್ಲಿಲ್ವಾ? ಕ್ಯಾಮ್ರಾ ನೋಡು. ನೀವು ಹೋಗಿ ಬಾದಾಗ ಇದು ಫುಲ್ ಕೋಟ್ ಹಾಕೊಂಡಿದ್ದಲ್ಲ. ಇತ್ತು, ನಾನು ವೀಡಿಯೋದಲ್ಲೂ ಚೆಕ್ ಮಾಡಿದೆ. ನಾನು ವೀಡಿಯೋ ಮಾಡ್ತಿದ್ನಲ್ಲ.
ಹಾಂ, ಯಾವ ವಿಡಿಯೋ ಮಾಡ್ತಾಯಿದ್ದೆ? ಇವತ್ತು ಬ್ಯಾಂಕಿನ ವಿಡಿಯೋ ಮಾಡ್ತಿದ್ನಲ್ಲಮ್ಮ, ಅವಾಗಲೂ ಇತ್ತು. ಹಾಂ, ಏನಪ್ಪ ಅಂದರೆ ಅದು ಕೈ ಸಿಕ್ಕಿತೆ, ಬ್ಯಾಂಕಲ್ಲೆಲ್ಲ ಕಳೆದೋಗಿತ್ತೆ. ಮನೇಲಿ ಬಿದ್ದಿದ್ರೆ ಎಲ್ಲ ಕಡೆ ಓಡಾಡಿ. ಮನೇಲಿಲ್ಲ, ಅದಕ್ಕೆ ನಾವು ಬ್ಯಾಂಕಲ್ಲೆಲ್ಲ ನೋಡಿದ್ವಿ. ಬೇಕಾದ್ರೆ ನೋಡು, ವಿಡಿಯೋ ತೋರಿಸು ಚೇತನ, ಸ್ಟಾರ್ಟಿಂಗ್ ವಿಡಿಯೋ ಮಾಡಿದ್ನಲ್ಲ. ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಳೆ, ಬ್ಯಾಂಕ್ ಹತ್ರನೇ ಕಳೆದೋಗಿದೆ, ಯಾರು ಕೊಟ್ಟಿಲ್ಲ ಅಷ್ಟೇ. ನೀನು ನಾಳೆ ಬರೋ ನೆಟ್ಟಿಗಿಲ್ಲ ಅಷ್ಟೇ. ನಮಗೊಂದು ಗಾಡಿ ಹೇಳ್ತಾರೆ, ದೇವ್ರು ಕೊಟ್ಟರು ಪೂಜೆಗೆ ಕೊಡಲ್ಲ ಅಂತ. ಅಲ್ಲಿಗೆ ನಿನಗೆ ಅದು ಅದೃಷ್ಟ ಬರಬೇಕು ಅಂತಿದ್ರು ನಿನ್ನ ಇದಿದೆಯಲ್ಲ ಅಹಂಕಾರ, ಅದು ನೀನು ಇಡಕ್ಕೆ ಬಿಡಲ್ಲ. ಅಲ್ಲ, ನಂದಕ್ಕೂ ಅಹಂಕಾರಕ್ಕೂ ಏನು ಸಂಬಂಧ? ಹೌದು, ನಾವು ಸ್ವಲ್ಪ ಲೂಸ್ ಆಗಿದೆ ಅಂದಾಗ ಅದನ್ನ ಕೇರ್ ಮಾಡಬೇಕು, ಇಲ್ಲ ತೆಗ್ದಿಡ್ಕೋಬೇಕು. ನಾವು ಮಾಡ್ಕೊಳಲ್ವಾ? ಓ ಇದು ಹಾಕೊಂಡ್ರೆ ಇನ್ನು ತಪ್ಪಾಗುತ್ತೆ ಅಂತ ಎತ್ತಿಟ್ಕೊಳಲ್ವಾ? ಹೋಗ್ಲಿ ಬಿಡು, ನಮಗೇನು, ಹೋದ್ರೆ ಹೋಗ್ಲಿ. ಅದು ಅವತ್ತೇ ಕೈಲಿ ಹಿಡ್ದು ನಾನು ಹೇಳ್ದೆ ಅಲ್ವಾ, ಇದು ಹೋಗಂಗಿದೆ ಅಂದಾಗ ನೀನೇನು ಮಾಡ್ದೆ, ಪ್ರೆಸ್ ಮಾಡ್ಕೊಂಡು ಮತ್ತೆ ಸರಿಯಾಗಿ ಮಾಡ್ಕೊಂಡೆ. ಹುಡುಕ್ತೆ ಬ್ಯಾಂಕಲ್ಲೂ CCTV ಎಲ್ಲ ಚೆಕ್ ಮಾಡಿ. ಇಲ್ಲ, ಯಾರು ಕೊಡಲ್ಲ. ಅದು ನೀನು ಕೊಡ್ತಿದ್ದ? ಇಲ್ಲ, ಇಲ್ಲಿದ್ದಿದ್ರೆ ಎಲ್ಲ ಕಡೆನೂ ಸಿಕ್ಕೋದು. ಇಲ್ಲಿ ಸಿಕ್ಕಿಲ್ಲ, ಅದು ಬ್ಯಾಂಕಲ್ಲೇ ಕಳೆದೋಗಿರೋದು. ಅಥವಾ ನೀವೆಲ್ಲ ಹೋಟ್ಲಿಗೆ ಹೋಗಿದ್ರೆ ಅಲ್ಲಿ ಕಳೆದೋಗಿರುತ್ತೆ. ಹೋಟೆಲಿಗೆ ಹೋಗಿಲ್ಲ, ನಮ್ಮನೆಗೆ ಹೋಗಿದ್ವಿ, ಆಮೇಲೆ ಅಲ್ಲೂ ಹುಡ್ಕಿದ್ವಿ. ಅದಕ್ಕೆ ಮತ್ತೆ ಹೋಗಿ ಇನ್ನೊಂದ್ಸತಿ ಹುಡ್ಕೊಂಬಂದ್ವಿ. ಮತ್ತೆ ಇನ್ನೆಲ್ಲಿಗೆ ಹೋಗಿದ್ರಿ ನೀವು ಬ್ಯಾಂಕಿಂದ? ಎಲ್ಲೂ ಹೋಗಿಲ್ಲ. ಅಮ್ಮನೂ ಸರಿ ಬೈದ್ರು. ಅವಳಿಗೆ ಏನಪ್ಪ ಎರಡನೇದು ಕಳ್ಕೊಂಡಿದ್ದಾಳಲ್ಲ. ಅದೇ ಹಣೆ ಬರೋ ಕೊನೆ ಯಾರಂದಂಗೆ ಶ್ಲೋಕ. ಅದು ಬೀಳಂಗಿತ್ತಲ್ವಾ, ಅದನ್ನ ತಕ್ಷಣ ಎತ್ತಿಡ್ಬೇಕಲ್ವಾ, ಇಲ್ಲ ರಿಪೇರಿ ಮಾಡಿಸ್ಕೋಬೇಕಲ್ವಾ. ಆಮೇಲೆ ನಾನು ತಲೆ ಓಡಿಸಿ ಅವಳಿಗೆ ಬಳೆ ತಂದು ಕೊಟ್ಟಿದ್ದು, ಇದಾದರೆ ಬೀಳಲ್ಲ, ಡೈಲಿ ಹಾಕೊಂಡ್ಲಿ, ಇದು ಸೂಕ್ತ ಅಲ್ಲ ಅಂತೇಳ್ಬಿಟ್ಟು. ಆದರೆ ಅವಳು ಬಳೆ ನಂಗೆ ಮಾಡಕ್ಕೆ ಬಳೆ ಇದೇ ಚೆಂದ, ನಾನು ಎಷ್ಟಾರ ಬಿದ್ದೋದ್ರೆ ಇದನ್ನೇ ಹಾಕಿಸ್ಕೊಂತೀನಿ ಅಂದ್ಲು, ಹಾಕೊಂಡ್ಲು ಅಲ್ಲೇನೆ. ಅದೇನು ಕಟ್ಟಾಗೋ ಥರ ಇರ್ತಿರ್ಲಿಲ್ಲ, ಅದು ಹೆಂಗೆ ಕಟ್ಟಾಗಿ ಹೋಯ್ತು ಅಂತಲೇ ಗೊತ್ತಿಲ್ಲ. ಎಲ್ಲದು ಹಂಗೆ, ಜೀವನನೂ ಹಂಗೇನೆ. ನಾವು ಅಂದ್ಕೊಂಡಂಗೆ ಏನು ಇರ್ತಿರ್ಲಿಲ್ಲ, ಆಗುತ್ತದು ಸೇಮ್ ಆ್ಯಸ್ ಇಟ್ ಇಸ್. ಕಟ್ಟಾಗಂಗೆ ಇರಲಿಲ್ಲ, ಕಟ್ಟಾಯಿತು ಒಂದೇ ಸೆಕೆಂಡು. ಎಲ್ಲದೂ ಅಷ್ಟೇ. ಒಟ್ಟು ನಿನ್ನ ನಾನಲ್ಲಿ ಅದು ಬರ್ದಿಲ್ಲ ಅಷ್ಟೇ. ಇವಳಿಗೆ ಚಿನ್ನನೇ ಆಗ್ಬರಲ್ಲ ಅನ್ಸುತ್ತೆ ಆಂಟಿ. ಒಂದಾದ್ರೂ ಕರೆಕ್ಟಾಗಿ ಇಟ್ಕೋಬೇಕಲ್ವಾ ಇವಳು? ನಾನು ಎಲ್ಲ ಇಸ್ಕೊಂಡು ನಾನು ಇಟ್ಕೊಳ್ಳೋಣ ಅಂತ ಎಷ್ಟು ಸತಿ ಕೇಳಿದ್ದೀನಿ. ಇದೊಂದು ನೋಡಿ ಇಸ್ಕೊಬಿಡ್ಬೇಕಾಯ್ತು ನೀವು. ಇವಳಿಗೂ ಜವಾಬ್ದಾರಿ ಬರಲಿ ಅಂತ ನಾನು ಬಿಡುತ್ತಾ ಇರೋದು. ನಾನೇ ಯಾಕೆಲ್ಲ ಜವಾಬ್ದಾರಿ ತಗೊಳ್ಳೋಣ, ಇವಳು ತಗೊಂಡ್ಲಿ ಅಂತ. ಇವಳು ನಮ್ಮನೆ ಕೊಟ್ಬಿಟ್ರೆ ನಮ್ಮನೆ ಸಾಮಾನೆಲ್ಲ ಸ್ವಲ್ಪ ಪರ್ಸಲ್ಲಿ ಇಟ್ಕೊಳ್ಳೋಷ್ಟಿದೆ. ಅವಳು ಅಚ್ಚುಕಟ್ಟಾಗಿ ಪರ್ಸಲ್ಲೆಲ್ಲ, ನೀನು ಪರ್ಸಲ್ಲೆಲ್ಲ ಕಣಮ್ಮ, ನೀನು ಉಗುರಲ್ಲಿ ಇಟ್ಕೊಬೇಡ, ಹಂಗೆ ಕಳಿತೀನಿ ಅಂತ ಕಳ್ದಾಕ್ತೀವಿ. ಹೌದು, ಈ ತಡಿ ಅಂಕಲ್ ಬರಲಿ ಇದೆ ನಿನಗೆ ಮಾರಿ ಅವರು. ಆಮೇಲೆ ಒಂದ್ಸತಿ ಕೇಳ್ಕೊಂಡು ಚಂದ ಕಳೆದೋಗಿದೆ ಅಂತ. ಆಗ್ಲೆಲ್ಲ ಕಳ್ಕೊಳಕ್ಕೆ ನೀನೇ ಸಾನುನಾ? ಅವಳು ನೋಡು 3 ಜೊತೆ ವಾಲೆ ಕಳ್ಕೊಂಡ್ಲ. ಈಗ ನಾವು ಸೂಟ್ ಆಗ್ಬಿಟ್ಟು ಹಂಗೆ ಮಾಡಿ ಆಂಟಿ, ಇವಳಿಗೆ ಚಿನ್ನನೇ ಮುಟ್ಟಿಸ್ಬೇಡಿ. ಯಾಕೆ ನೀನು ಒಂದ್ಸತಿನೇ ಪ್ರಿಪೇರ್ ಆಗಬೇಕಿತ್ತು? ಸಾಮಾನ್ಯ ದೊಡ್ಡವಳಲ್ವಾ? ಅದು ಕಳೆದಿದ್ಮೇಲೆ ನೀನು ಪ್ರಿಪೇರ್ ಆಗಬೇಕಿತ್ತಾನೆ. ಯಾವ ಸಾಮಾನು ತಗೊಂಡ್ಲಿ ಜವಾಬ್ದಾರಿ ಇಲ್ಲ. ಅವ್ರು ಬೇಕಾದ್ರೆ ಡೂಪ್ಲಿಕೇಟ್ ಸಾಮಾನು ಅವ್ರ ಮೇಲೆಲ್ಲ ಹೋಗ್ತಾಳೆ. ಯಾರಿಗಾರ ಕೊಟ್ಟೋಗಿದ್ರೆ 1500 ಅಥವಾ 2000 ಪರ್ಚೇಸ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗ್ತಾಳೆ. ಇದು ನೋಡು 1 ಲಕ್ಷ, ಅದನ್ನು ನಾವು ಕರೆಕ್ಟಾಗಿ ಕಾಪಾಡ್ಕೋಬೇಕಲ್ವಾ? ಲಕ್ಷಕ್ಕೆ ಎಷ್ಟು ಸಾಮಾನು ಬರುತ್ತೆ? ನೀನೇ ತಲೆ ತಗ. ಅದನ್ನು ಬಿಡ್ತಾಳೆ, ಬೇರೆದನ್ನ ಮಾಡೋಕ್ಕಾಗ್ತಾಳೆ. ನಿನ್ನ ಅದೇ ಬೇಜವಾಬ್ದಾರಿ. ಕನ್ನಡಕ ನೋಡ್ತಾಳ, ಕನ್ನಡಕ ಅಲ್ಲೆಲ್ಲಿ ಬೇಸಾಕ್ತಾಳೆ. ಚಪ್ಪಲಿ ಯಾವುದೇ ಆಗಲಿ ಅವಳಿಗೆ ಜವಾಬ್ದಾರಿ ಇಲ್ಲ. ಅದು ಬೀಳಂಗಿರ್ಲಿಲ್ಲ, ಬಿತ್ತು. ಹಂಗೆ ನಾವು ಅಷ್ಟೇ, ಅದು ಆಗಂಗಿರಲ್ಲ, ಆಯಿತು. ರೋಡಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಎಲ್ಲಿ ಹೆಂಗೆ ಸಿಕ್ಕುತ್ತೆ? ಯಾರು ಕೊಡ್ತಾರೆ? ಭೂಮಿಗೆ ತೆಗೆದಿಟ್ಕೊಂತಾರೆ. ಅದು ಯಾರಿಗೋ ಸಿಕ್ಕಿతే ಯಾರೋ ಇಟ್ಕೊಂಡಿದ್ದಾರೆ ಭೂಮಿಕ. ಹಾಂ, ಉಮಾಗೊಳ್ಳಿಂದ ನೀನು ಏನಾರು ಅಲ್ಲಿ ಬಿದ್ದಿದ್ದು ತಕೊಂಡಲ್ವೇನೆ ಬಗ್ಗೆ? ಮತ್ತೆ ಚಿನ್ನ ಕೂಡ ಕಾಲ ಇಲ್ಲ. ಇವಾಗ 2ನೇದು ಕಳೆದೋಯ್ತಲ್ಲ, ಅದು ಹೇಳು ಕರ್ಮ. ಎರಡನೇದಲ್ಲ ಭೂಮಿಕ, 2ನೇದೆ. ಇನ್ನೂ ಒಂದು ತಗೊಂಡು ಹಾಕೊಂಡ್ರು ಕಳೆದೋಗ್ತೀಯ.
ಅದು ಆ್ಯಕ್ಚುಲಿ ಗಟ್ಟಿನೇ ಇರಲಿಲ್ಲ, ತಂತಿ ಥರ ಇತ್ತು. ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕೆಲವು ಡೆಲಿಕೇಟ್ ವಸ್ತು ಇರ್ತಾವಲ್ಲ, ಈ ಸರನ ಅಷ್ಟೇ ಹಿಂಗಂದ್ರೆ ಕಟ್ಟಾಗುತ್ತೆ. ಅವು ಸುಮ್ಮನೆ ಅವು ಕೊಳ್ಳಲ್ಲಿ ಮಾತ್ರ ಏನಿದೆ ಅಷ್ಟೇ. ಇದೇನು ನಂದಲ್ಲ ಬಿಡು, ಚೇತನಂದ. ಅಂದರೆ ಕಳೆದೋಗ್ಲಿ ಅಂತ ಹೇಳು. ನಿಂದು ಇದರಲ್ಲಿ ಇಂಥವು 4 ಸರ ಮಾಡಿಸ್ಕೋಬೋದಾಯ್ತು, 2 ಗ್ರಾಮ್ ನಂಗೆ. ಅದಾರ ಇಸ್ಕೊಳ್ಳಿ ಅತ್ಲಾಗೆ ಆ ಸರನ ನೀನೇ ಇಸ್ಕೊಬಿಟ್ಟು ನೀವೇ ಹಾಕೊಳ್ಳಿ. ಭೂಮಿಕಾ, ನಾನು ಇದು ಮಾಡ್ತೀನಿ, ಡೈಲಿ ಯೂಸೇನೆ ರಫೆ, ನಾನು ಇದಲ್ಲ, ಆದರೆ ನಾನು ಕಳ್ಕೊಳಲ್ಲ. ಗುರುವಾರ ನೋಡಿ ಹೆಂಗೆ ಕಳ್ಕೊಬಂದೆ. ಅದೇ ಗುರುವಾರ ದಿನನೇ ಹೋಯ್ತತ್ಲ ಕರ್ಮ. ಈಗ ಏನು ಮಾಡ್ತೀವಿ ಹೇಳು? ಹೋಗ್ಲಿ, ಆ ಬಳೆ ಹಾಕತ್ಲಾಗ ಇವಾಗ. ನೀನು ಪರವಾಗಿಲ್ಲ, ಎಲ್ಲ ಇಷ್ಟಿಟ್ಕೊಂತೀನಿ ಅಂತ ನಾನು ಹೇಳ್ತಾರೆ. ಇವ್ಳು ಬಳೆ ಹಾಕ ಅಂತೆ, ಎಲ್ಲ ಇಷ್ಟಿಟ್ಕೊಂತೀನಿ. ಅವಳ ಹತ್ರ ಏನು ಬಿಡಲ್ಲ, ಅವಳು ಏನೋ ಇದ್ರೂ ಕಳಿಯೋದೆ ಅವಳು. ಜವಾಬ್ದಾರಿ ಅಂದ್ರೆ ಚಿನ್ನ ಹಾಕಬೇಕಂತ ಆಂಟಿ, ಅದೊಂಥರ ಲಕ್ ಇದ್ದಂಗಂತೆ. ಇವಳಿಗಲ್ಲ, ಅನ್ಲಕ್. ಸೊ ಇವತ್ತು ಡೇನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಅಲ್ಲ ಕಣೆ, ಎಲ್ಲರಿಗೂ ಚೆನ್ನಾಯ್ತಂತ ಇವತ್ತು. ನನ್ನ ಮಾತ್ರ ಚೆನ್ನಾಗಿಲ್ಲ. ಎದ್ದೇಳ್ಬೇಕಾದ್ರೆ ಹೆಂಗೆ ಎದ್ಕೊಂಡು ಇದು ಮಾಡ್ಕೊಂಡು ಚೇತನ್ ಮುಖನೇ ನೋಡಿದೆ ಇವತ್ತು ನಾನು. ಕಣ್ಣಾಗ್ತೀನಿ ಇವಾಗ ಅವಳು ಕಳ್ಕೊಂಡಿರೋದಕ್ಕೆ. ಅಲ್ಲ, ಅದು ಹೆಂಗೆ ಬಿತ್ತು ಅಂತಲೇ ಗೊತ್ತಾಗಲಿಲ್ಲ. ಪಟ್ಟಂತ ಯಾವುದ್ರಲ್ಲಿ ಬಿತ್ತು, ಹೆಂಗೆ ಬಿತ್ತು ಅಂತಲೇ ನಾನು ನೋಡಲಿಲ್ಲ. ಗೊತ್ತಾಗಿದ್ರೆ ಇದರಲ್ಲಿ ಏನು ಚೇತನ ಜವಾಬ್ದಾರಿ. ಪಟ್ಟಂತ ಅರ್ಧೋಗಿದೆ. ನಾನು ಕೆಲಸ ಮಾಡ್ಬೇಕಾದ್ರೆ ಅರ್ಧೋಗಿದ್ರೆ ಪಟ್ಟಂತ ಸಿಗೋದು. ಈ ಕೈಯಲ್ಲಿ ಏನೋ ಇಟ್ಕೊಂಡಿರ್ತೀಯ, ಬಿದ್ದರೆ ಗೊತ್ತಾಗದೇ ಇರೋಷ್ಟು ನಿನಗೆ ಇದಾಗುತ್ತೆ. ಇಲ್ಲ ಕಣೆ, ಗೊತ್ತಾಗಲಿಲ್ಲ ನನಗೆ. ಅದೇ ಹಿಂಗೆ ಮಾತಾಡಿನೇ ಸಿಟ್ಟನ್ಸದತ್ಲ ನೀನು. ಅಲ್ಲ, ಕಳ್ಕೊಂಡಿರೋದು ಬೇರೆ, ಅದ್ರ ಮೇಲೆ ಈ ತರ ಬೇಜವಾಬ್ದಾರಿ ಮಾತುಗಳು. ನೀನು ಯಾವ ನನ್ನ ಮಗ ಬುದ್ಧಿ ಹೇಳ್ತಾನೆ? ನನ್ಗಂತ ಆಗಲ್ಲ, ನೀವೇ ಬುದ್ಧಿ ಹೇಳ್ರಿ. ಏನ್ ಬುದ್ಧಿ ಹೇಳೋದಲ್ಲ, ಈ ಸಾನಿಗೆ ಬಾತ್ರೂಮ್ ಹಾಕೊಂಡು ಹೊಡೆದ್ನಲ್ಲ, ಆ ಥರ ಹಾಕೊಂಡು ಹೊಡಿಬೇಕಷ್ಟೆ ಚೆನ್ನಾಗಿ. ಮತ್ತೆ ಇನ್ನೇನು, ಆ ಥರ ಹೊಡೆದ್ರು ಅವಳು ಆ ಟೈಮಿಗೆ ಮರ್ತ್ಬಿಟ್ಟು ಮತ್ತೆ ಇನ್ನೊಂದು ಹಾಕೊಬಂದ್ರೆ ಅದೇ ಲೆಕ್ಕಾಚಾರ ಅಲ್ಲೇ. ಏನು ಹೊಡೆದ್ರೆ ಇವಾಗ ಸಿಗುತ್ತೇನಮ್ಮ? ಇಲ್ಲಪ್ಪ, ಅದಕ್ಕೆ ಹೊಡಿಲಿಲ್ಲ. ಓಡಿ ಸಿಗುತ್ತೆ ಅಂದ್ರೆ ನಾನು ಓಡಿಸ್ಕೊಂತೀನಿ. ಎಲ್ಲ ಸಿಕ್ಕಿದ್ರೆ ಪರವಾಗಿಲ್ಲ. ಒಂದೊಂದು ಏಟು ಹೊಡೀರಿ, ಅವಾಗ ಸಿಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ತೀನಿ. ಇಲ್ಲ, ಎಲ್ಲರಿಗೂ ಅದೇ ಪ್ರಾಣ ತೆಗ್ದವರಿಗೆ ಅಥವಾ ಇದು ಮಾಡಿದವರಿಗೆ ಎಲ್ಲ ಹಂಗೆ ಮಾಡ್ತಾಯಿದ್ರು. ಅದು ಸಿಗಲ್ಲ ಅಂತ ಗೊತ್ತಾಗೆ ಸುಮ್ಮನೆ ಆಗೋದು. ನೀನಿಲ್ಲಿ ಕಲಿಬೇಕಾಗಿರೋದು ಜವಾಬ್ದಾರಿ. ಅದು ಮೋಸ್ಟ್ಲಿ ಎಲ್ಲೋ ಸ್ವಲ್ಪ ಏನೋ ನೆಲ ಒರೆಸ್ಬೇಕಾದ್ರೆ ಒಂಚೂರ ಇದಾಗಿತ್ತು ಅನಿಸುತ್ತೆ. ಇಲ್ಲಿರೋದು ಇಲ್ಲಿಂಡದು, ಇದಕ್ಕೂ ಇದೇ ಲಿಂಕೇ ಇಲ್ಲ. ಎಷ್ಟು ಹೆಂಗ್ ಹೇಳ್ಬಿಟ್ಟೆ. ಆಮೇಲೆ ಪಾತ್ರೆ ಬೆಳಗ್ತೀವಾ? ನೀವೆಲ್ಲ ಚೆನ್ನಾಗಿ ಮಾಡ್ತೀರಾ, ಬಟ್ ನನಗೆ ಆ ಥರ ಬರಲ್ಲ. ಯಾಕೆ ಇದು ಬಂದು ಪಾತ್ರೆ ಬೆಳಗುತ್ತಾ? ಮೈಯೆಲ್ಲ ಹಿಂಗಂತ ಉಜ್ಜುದಾ? ಇಲ್ಲುಜ್ಜುದಾ? ಆಕ್ಚುಲಿ ಒಂದ್ಸರಿ ಕೋಲ್ ಸಿಗಾಕಂತು. ಏನು ಬ್ರಾಸ್ಲೆಟ್ ಮತ್ತೆ ಕೋಲು. ನಾನು ಹಿಂಗಂದೆ, ಏನೂ ಆಗಿರಲ್ಲ, ಏನು ಕಟ್ಟಾಗ್ಲಿಲ್ವಲ್ಲ ಅಂತ ಸುಮ್ಮನೆ ಆದೆ. ಅದು ಆವಾಗಲೇ ಕಟ್ಟಂಗಾಗಿದೆ. ಪಟ್ಟಂತ ಫುಲ್ ಬಿದ್ದೋಗಿದೆ ರೋಡಲ್ಲಿ. ಅದೇ ಏನಾದ್ರು ತಗೊಂಬಂದ್ರೆ ಹಿಂಗೆ ಹೋಗ್ತಾ ಇರುತ್ತೆ ಅಷ್ಟೇ. ಏನು ತಗೊಂಬಂದೆ? ಅಲ್ಲ, ಏನಾದ್ರು ತಗೊಂಬಂದ್ರೆ ಹಿಂಗೆ ಹೋಗುತ್ತೆ ಅಂತ. ಅಲ್ಲ, ನನಗೆ ಒಂದು ಇದು, ನೀನೆಲ್ಲರ ಕಳ್ಗಿಳ್ದು ಹೋಗ್ಬಿಟ್ಟಿಯಾ ಅಂತ. ಟೂರ್ಗಿರು ಹೋಗ್ತಿರ್ತೀಯಲ್ಲ, ಅವಾಗ ನೀನೇ ಕಳೆದು ಹೋಗ್ಬಿಟ್ಟಿಯಾ. ನಾನು ಯಾಕಮ್ಮ ಕಳೆದೋಗ್ಲಿ? ಚೇತನ್ ಜೊತೆ ಹೋಗ್ತಾ ಇರ್ತೀಯಾ. ಅಕಸ್ಮಾತ್ ಚೇತನ ಒಂದು ಸ್ವಲ್ಪ ತಡಿ ಅಂತ ದೂರ ಹೋಗಿ ನಿನ್ನ ಜನಗಳ ಮಧ್ಯೆ ಮಿಸ್ ಆಗಿ ಈ ಕಡೆ ಏನೇನು ಇರ್ದಲೆ. ಆ ಫೋನ್ ಇದ್ರೇನ ಹಂಗೋ ಬರ್ತಾಳೆ, ಫೋನ್ ಇಲ್ಲ ಅಂದರೆ ಹುಷಾರಾಗಿರ್ಬೇಕು ನಾನು. ಈಗೇನು ಜವಾಬ್ದಾರಿ ಇಲ್ಲ ನಿಮಗೆ. ಜವಾಬ್ದಾರಿ ಇಲ್ಲ. ಇದರಲ್ಲಿ ಎಂಥದಪ್ಪ, ನಾವು ಶಿರಡಿಗೆ ಹೋಗಿದ್ವಲ್ಲ, ಅಲ್ಲಿ 1000 ಸತಿ ಹೇಳ್ಕೊಬಂದು ಅಲ್ಲೇ ಮೊಬೈಲ್ ಬಿಡ್ತಾಳೆ. ಇದೇನು ಬೇಡ, ಸಣ್ಣದೊಂದು ಮೈಕ್ ಕಾಪಾಡ್ಕೊಳಕ್ಕಾಗಲ್ಲಪ್ಪ ನಿನಗೆ. ಜಸ್ಟ್ ಇಷ್ಟೇ ಮೈಕು. ಸರಿ, 2ನೇ ಸತಿ ತಗೊಂಡು ಮೈಕನ್ನ ದೇವಸ್ಥಾನದಲ್ಲಿ ಕಚಾಪಿಚಿ ತುಣಿಯಷ್ಟು ಮೈ ಮರ್ತಿದ್ದೀರಾ ಅಂದರೆ ಅಲ್ಲಿಗೆ ನೀವೆಷ್ಟು ಜವಾಬ್ದಾರಿ? ನಾನು ಜವಾಬ್ದಾರಿ ಇರ್ತೀನಿ ಆಂಟಿ, ನಿಮ್ಮ ಮಗಳಿಗೆ ಬೇರೆ. 2 ಸತಿ ನೀನು ಮೈ ಕಾಳು ಮಾಡಿದ್ದು. ನಾನು ಮೈಕನ್ನ ಬಿಚ್ಚಿ ಕೊಡೆ ನನಗೆ ಅಂತ ಕೇಳಿದೆ. ಇಲ್ಲ ಆಂಟಿ, ಇದೆಷ್ಟು ಆದ್ರೂ ಬೀಳಲ್ಲ ಅಂದ್ಲು.
ಜನ ಬೀಳ್ಸಿದ್ಲು, ಇವಳು ಮುಂದಕ್ಕೆ ಹೋಗಿದ್ದಾಳೆ, ಆ ಬಿದ್ದಿರೋ ಜಾಗನೇ ಬಿಟ್ಲು, ನನಗೂ ಹೇಳಿದ್ದೆ ಮುಂದೋದ್ಲು. ಟೈಟಾಗಿರುತ್ತೆ ಕಡೆ ಬಿದ್ದೋಗಲ್ಲ, ಹಾಕ್ಕೊಂಡಿರು ಯಾವುದಕ್ಕೂ ಅಂತ. ನಾನು ಅತ್ಲಾಗೆ ತಗೊಂಡೆ ನಾನು. ಅಲ್ಲ ಅದು ಪಾಪ ಏನು ಗ್ರಿಪ್ ಇದೆ, ನನ್ನ ಮೈಕಿಗೆ ಹೇಳೋದು ಏನು ಗ್ರಿಪ್ ಇಲ್ಲ, ಜಸ್ಟ್ ಒಂಚೂರು ಟಚ್ ಅಷ್ಟೇ, ಲಾಕ್ ಅಷ್ಟು ಬಿಟ್ಬಿಟ್ರೆ ಇನ್ನೇನು ಗ್ರಿಪ್ ಇಲ್ಲ. ಏನು ದಾರ ಕಟ್ಕೊಟ್ಟಿರ್ತಾರೆ ನಿಮಗೆ ಅವರು, ಏನು ಬೀಳಬಾರ್ದು ಅಂತ. ನಿಮ್ಮ ತಲೆ ಇದೆಯಲ್ಲ, ಅದು ಏನು ತಲೆನಪ್ಪ. ಹಾಂ ಒಂದು ಸತಿ ಹಿಂಗೆ ಹೇಳಿದ್ರೆ ಅದು ಬರುತ್ತೆ. ಆಮೇಲೆ ನಮಗೆ ಅದ್ರ ಒಳಗೆ ಇರಬೇಕು ಪರಿಜ್ಞಾನ, ಮೈಕ್ ಹಾಕೊಂಡಿದ್ದೀನಿ ಅಂತ. 2 ಸತಿ ಮೈಕ್ ಕಳೆದ್ಲು, 1 ಸತಿ ಫೋನ್ ಇಟ್ಬಿಟ್ಟು ಆರಾಮಾಗಿ ಹೋಗ್ತಾ ಇದ್ದಲ್ಲ ಅವಳಿಗೇನು ಅಂತ ಫೋನು. ಇವಳು ನಿನ್ನ ವಿಡಿಯೋಗೆ ಹೇಳ್ಬೇಡ ಕಣೆ ಮತ್ತೆ ಪಾಪ ಅವರೆಲ್ಲ, ಈ ಹುಡುಗಿ ಯಾಕೆ ಹಿಂಗೆ ಹೇಳಾಯ್ತು ನಾನು ಆಲ್ರೆಡಿ. ಏಕೆ ಅವ್ರು ನಗಾಡ್ತಾರೆ, ನಿನ್ನ ಇದಕ್ಕೆ ನಗಾಡ್ತಾರೆ. ನಗಾಡಲ್ವಾ? ನಗಾಡಿದ್ರೆ ಏನು ಮಾಡ್ತೀನಿ ಆಯ್ತು, ನಂದೇ ತಾನೇ ಕಳ್ದೋಗಿರೋದು. ಯಾಕೆ ಕೇಳ್ತೀಯ ಅಂತಾರೆ. ಹೇಳಿ ಬಿಡು, ಏನು ಮಾಡೋಕ್ಕಾಗುತ್ತೆ. ನಾನು ಬೇಕು ಅಂತ ಕಳಿತೀನಿ. ಅದೇ ಅವ್ರು ಹೇಳ್ಬೇಕೀಗ, ನೋಡಿ ಅಲ್ಲೊಂದು ಬೇಜವಾಬ್ದಾರಿ ಹುಡುಗಿ ಐತೆ, ಅವ್ರು ಹಂಗೆ ಆಗಬೇಡಿ, ನೀವಾರ ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಕಲ್ತ್ಕೋಬೋದು ಅದನ್ನಾದರೂ. ಎಲ್ಲ ವಿಚಾರದಲ್ಲೂ ಜವಾಬ್ದಾರಿ ತೋರಿಸ್ತಾಳೆ, ಚಿನ್ನದಲ್ಲಿ ಮಾತ್ರ ತೋರಿಸಲ್ಲ. ಬೇರೆ ವಿಚಾರ ಜವಾಬ್ದಾರಿ ತೋರಿಸ್ತಾಳೆ, ಯಾವುದು ಅಂತ ಅಲ್ಲ ಹೇಳು. ಇವಾಗ ಕೆಲವೊಂದೆಲ್ಲ ಐಟಮ್ಸು ನಾನ್ ಬೇಕಾಬಿಟ್ಟಿ ಬಿಸಾಕಿರ್ತೀನಲ್ಲ, ಇವಳು ಎತ್ತೆತ್ ನೀಟಾಗಿ ಎಲ್ಲ ಇಡ್ತಾಳೆ. ಮನೆ ಇಟ್ಟಂದು ಸಾಮಾನೆಲ್ಲ ಹೊಡೆದ್ಲಾ ಕಲ್ಕಲ್ಲಲ್ಲಿ ಅಷ್ಟೇ, ಎಲ್ಲ ಒಂದೇ, ಅದು ಒಂದೇ ಇದು ಒಂದೇ. ಸಾನು ನೋಡು ವಾಂತಿ ಅಂತ ದೇವ್ರಿಗೆ ಕೈ ಮುಗಿದ್ಬಾರೆ. ಒಂಚೂರು ಕಾಫಿ ಮಾಡ್ಕೊಡಮ್ಮ. ಕಳ್ಕಬಾ ನೀನು ಎಲ್ಲ ಕಾಫಿ ಮಾಡಿ ರಸ್ಕುಗೆ. ಅದಕ್ಕೆ ಇದು ಫಸ್ಟೇ ತಗೊಂಡಿದ್ದು, ಇಲ್ಲಾಂದ್ರೆ ಏನೋ ತಗೊಂಬರ್ತಿರ್ಲಿಲ್ಲ. ಫಸ್ಟೇ ತಗೊಂಬಿಟ್ಟಿದ್ದೆ. ಹಂಗಾರೆ ಬೇಕ್ರಿ ಹತ್ರನೂ ಹೋಗಿ ನೋಡ್ಬೇಕಿತ್ತು. ನೋಡಿದ್ವಿ. ಅಲ್ಲೂ ಇತ್ತಾ, ಕೈಯಲ್ಲಿತ್ತ ಸರ, ಕ್ಯಾಮ್ರದಲ್ಲಿ ನೋಡಿದ್ರ. ಅಂಕಲಿಗೆ ಹೇಳಿದ್ರೆ ಅವ್ರು ಸುಮ್ಮನೆ ಬೈತಾರೆ, ಮತ್ತು ಅವರು ಸುಮ್ಮನೆ ಯೋಚನೆ ಮಾಡ್ತಾರೆ. ಇವಳದೇ ಚಂದ. ಮೈ ಕಾಣಿ ಹಿಡ್ಕೊಂಡಿದ್ಯಲ್ಲ, ನಾರ್ಮಲ್ ಅದೇ ಬ್ಲಾಗ್ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಗೈಸ್ ನೋಡಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಯಾಕೆ ನನ್ನ ಮಾನ ನೆಮ್ಮದಿ ಆಗಲ್ಲ ಕಡೆ, ನಿನ್ ಬಯಸ್ಲೇಬೇಕು ಬನ್ನಿ ಮಾಡ್ಬನ್ನಿ ನೀವೇ. ಅಲ್ಲ ಕಡೆ ಅವ್ರು 20 ರೂಪಾಯಿ ಲೆಕ್ಕ ಹಾಕಿ ಉಳಿಸ್ತಾ ಇರ್ತಾರೆ. ಇಲ್ಲ ನಾನು ಫೋನ್ ಮಾಡಿದೆ ತಿಂದಿದ್ದು ಹೆಚ್ಚಾಯ್ತು ಅಂತಾರೆ, ದುಡ್ಡು ಹೆಚ್ಚಾಯ್ತು ಅಂತ ಬೈತಾರೆ. ಹೇಳಿ ನೀನೇ ನೀನು ಬಯಸ್ಕೊಳಕ್ಕೆ ಕರೆಕ್ಟ್ ಇರುತ್ತೆ. ಪ್ಲೀಸ್ ಬನ್ನಿ ಆಂಟಿ, ಫೋನ್ ಮಾಡಿ ಬನ್ನಿ. ಬೈತಾರ ಕಣೆ. ತಗೊಳಪ್ಪ, ನಮ್ಮ ಅಮ್ಮನ ಹತ್ರನೇ ಕೊಡು ತಗ. ನಾನಂತೂ ಮಾಡಲ್ಲ, ಅಯ್ಯಪ್ಪ ನಾನು ಬೈಸ್ಕೊಳಲ್ಲ ನಾನು. ಇಲ್ಲ ನಾನು ಹೇಳಲ್ಲ ಕಣಪ್ಪ, ನಂಗೆ ಬೈತಾರೆ. ಮಾತಾಡಿ ಆಂಟಿ ಪ್ಲೀಸ್. ಅಂದ್ರೆ ನೀವು ಫೋನ್ ಮಾಡ್ತೀನಿ, ನೀವು ಕಾಫಿ ಆಯ್ತು ಹೋಗ್ಬರ್ತೀನಿ. ಏನ್ ಮಾಡ್ತಿದ್ರಿ? ಬರಲ್ವಾ? ಎಷ್ಟೊತ್ತಾಯ್ತ್ರಿ ಬಂದ್ರಿ? ಒಂಚೂರು ಎಮರ್ಜೆನ್ಸಿ. ಇದು ಭೂಮಿಕುಂಗೆ ಬ್ಲಾಸ್ಟೈಡ್ ತರ್ಬೇಕಂತೆ. ಭೂಮಿಕುಂಗೆ ಬ್ಲಾಸ್ಟೈಡ್ ತರ್ಬೇಕಂತೆ. ಅಲ್ಲ ಬ್ಲಾಸ್ಟ್ ಲೈಟು ಕೈಗೆ ಹಾಕೊಂಡ ಚೈನು, ಕೈ ಚೈನು. ಭೂಮಿಕುಂಗೆ ಅವಳು ಕಳ್ಕ ಬಂದು ಇಲ್ಲಿ ನನ್ನ ಹತ್ರ ಬಂದು ಹೇಳ್ತಾ ಇದ್ದಾಳೆ.
ನಂಗೆ ಕೊಡ್ಸು ಅಂತ. ಅವಳು ಬ್ಯಾಂಕಿಗೆ ಹೋಗಿದ್ಲು, ಅಲ್ಲಿ ಕಳ್ಕೊ ಬಂದಿದ್ದಾಳೆ. ಇಲ್ಲಿ ಮನೆಯಿಂದ ಹೋಗ್ಬೇಕಾರಿತ್ತು, ಬ್ಯಾಂಕಿಗೆ ಹೋಗಿದ್ದಾಳೆ, ಅಲ್ಲಿ ಇಲ್ಲ. HDFC ಬ್ಯಾಂಕ್. ಅದಕ್ಕೆ ಬಂದು ನೀವು ನಾಲ್ಕು ಬಿಗಿರಿ. ಏನೋ ಒಂದು ವ್ಯತ್ಯಾಸ ಮಾಡಿದಕ್ಕೆ ಅಮ್ಮ ಬಾರಮ್ಮ ತಗೊಂಬರೋಣ, ಏನಂದ್ರೆ ತಗೊಂಬರೋಣ ಬರ್ರಿ. ನೀನು ಅಲ್ಲಿ ಇದ್ರು ಒಡಗಟ್ಟಿ ಕೆಲ್ಸಕ್ಕಿರ್ತೀನಿ ಅಂದ್ರೆ ಬರ್ತೀನಿ ನೋಡು. ಅಲ್ಲೇ ವಿಡಿಯೋ ಮಾಡ್ಕೊಂಡಿರು. ಏ ಬಾರಮ್ಮ ಹೋಗ್ಲಿ ಅತ್ಲಾಗಿ. ಬೇಕು ಅಂತ ನಾನು ಏನಾರು ಪ್ರಮೋಟ್ ಮಾಡ್ತೀನಿ, ನನಗೊಂದು ಗ್ಲಾಸ್ ಕೇಕ್ ಮಾತ್ರ ಕೊಡಿ ಅಂತ. ಅಲ್ಲ ನಾನು ಬೇಕು ಅಂತ ಏನಾದ್ರು ಮಾಡದ್ನ ಮುಚ್ಚಂಗ್ ಕುತ್ಕೊಳ್ಳೆ ಸಾಕು. ಬೇಕು ಅಂತ ಯಾವ ನನ್ನ ಮಗನು ಕಳ್ಕೊಂಬರಲ್ಲ ಗೋಲ್ಡ್ನ. ಹೌದು ತಾಳ್ರಿ, ನಾನೇ ಬೇಕು ಅಂತ ಹೋಗಿ ಕೊಟ್ಟು ಬಂದರ್ತಾರ ಹೇಳ್ತೀರ ನೀವು. ಅದೇ ನೀವು ಕಳ್ಕೊಂಡ್ರೆ ಆಯ್ತು ಬಿಡ್ರಿ, ನೀವು ಒಳ್ಳೆಯವರು ಆಯ್ತಾ. ಇಲ್ಲ ನಾನು ಕೆಟ್ಟವಳೆ. ನಾನು ಇವಾಗ ಹೇಳಿದ್ನ ನಾನು ಒಳ್ಳೆಯವಳು ಅಂತ. ನಾವೇನು ಕಳ್ಕೊಂಡೇ ಇರೋದು ಒಳ್ಳೆಯದು. ಸರಿ, ನೀನು ಸೇಫಾಗಿ ಬಂದಿದ್ದೀರ ಬಿಡು. ಅಲ್ಲಿ ರೋಡಲ್ಲೆಲ್ಲ ಬಿದ್ದು ಚೇತನ ಮೈ ಮೇಲೆಲ್ಲ ಮಣ್ಣಾಗಿ ಕೂತಿದ್ವಲ್ಲ. ನಂಗೆ ಬ್ಲಾಸ್ಲೆಟ್ ಬೇಕು ಅಂತ ಅದೇ ನನ್ನ ಪುಣ್ಯ. ನೆಕ್ಸ್ಟ್ ಅದೇ ಮಾಡ್ತಿದ್ವಿ. ಹೋಗಲ್ಲಿರೋವೆಲ್ಲ ತಂದ್ಕೊಡ್ತೀವಿ. ಏನೇನಿದೆ ಆಗಲಿಲ್ಲ. ಏನು ನಾನು ಆಗಲಿಲ್ಲ ಕಣಮ್ಮ. ತಗೊಂಡ್ಬಂದಿದ್ದೆ. ಮೆಡಿಕಲಿರೋಕ್ಕಾಗಲಿಲ್ಲ ಅಂತ ಅಪ್ಪ ಏನು ಎಷ್ಟು ದುಡ್ಡು ನಂಗೆ ಬಂದರೆ ಅದು ನೀನು ಚೆನ್ನಾಗಿದೆಯಾ ಕಣೆ ಮಾತ್ರ ಅವಳಿಗೆ. ಅವ್ಳು ಮಾಡಿದ್ಕೆಲ್ಲ ಸಾಥ್ ಕೊಟ್ಕೊಂಡು ಹೋಗಿದ್ರೆ ಒಳ್ಳೆ ಫ್ರೆಂಡ್ ಆಗ್ತಾರೆ. ನಾನೇನು ಸಾಥ್ ಕೊಟ್ಟೆ? ನಾನು ಮಾತಾಡೋದ್ರಿಂದ ನಾನು ಕೆಟ್ಟಮ್ಮ ಆಗ್ತೀನಿ, ನೀನು ಆಂಟಿ ನಾನು ಹ್ಞೂ ಅಂತ ಮಾಡು ನೋಡಿ. ನಾನು ಅಂತ ಹೇಳ್ತೀನಿ, ಅದಕ್ಕೆ ಒಳ್ಳೆ ಫ್ರೆಂಡು. ನನ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಹೆಚ್ಚಾಯ್ತಲ್ಲ. ನಾನು ಬೈಯಲ್ಲ ಅಂತ ಹೇಳ್ಬಿಟ್ಟು ಹೇಳು. ಏನಕ್ಕೆ ಬೈತಾರೆ? ಅಲ್ಲ ಭೂಮಿ, ನಿನಗೆ ಬೇಕಾಗಿತ್ತ ಈಗ? ಪ್ರ್ಯಾಂಕ್ ನಮಗಂತೂ ಎಷ್ಟು ಬೇಜಾರಾದ ಗೊತ್ತಾ. ಇದು ನೋಡಿ, ಆ್ಯಕ್ಚುಲಿ ಇದು ಹೋಗುದು ಅದಕ್ಕೆ ವೀಡಿಯೋ ಬೇರೆ. ನಾವು ಅವತ್ತೇ ಹೇಳಿದ್ವಿ ಇಂಥ ವೀಡಿಯೋಗಳು ಮಾಡಕ್ಕೆ ಹೋಗ್ಬೇಡ್ರಿ ಕಣೆ ಅಂತ. ಮೈಕ್ ಹಲೋ ಹಾಯ್ ಮಾಡು. ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡು, ಇದು ಹೋಗ್ತಾ ಇದೆ. ನಾನು ಅದಕ್ಕೆ ಹೋಗೇ ಬಿಡ್ತೇನೋ ಅಂತ ತಿಳ್ಕೊಂಡೆ. ಇಷ್ಟು ತನಕ ಹಂಗೆ ಇದೆಯಲ್ಲ ಭೂಮಿ, ಮತ್ತಿದೆಲ್ಲ ಹೇಳ್ಬೇಕಲ್ವಾ. ನಾಳೆ ದಿವಸ ಅಮ್ಮಂಗಿಂತ ನಮ್ಮ ಅಪ್ಪ ರಿಯಾಕ್ಟ್ ಮಾಡಿದ್ದು ಒಂದೇ ಮಾತು, ನಿನಗಾಗಬೇಕಾಗಿದ್ದೆ ಕಟ್ಟು. ಮನೆಗೆ ಬಂದ್ಮೇಲೆ ಕೇಳು. 10 ರೂಪಾಯಿ ನಾನು ಇವಳು ಕಳೆದಿರೋದನ್ನ ನೋಡಿ ನಾನು ಮನೆಗೆ ಬಂದ ತಕ್ಷಣ ಅಮ್ಮ ನಮ್ಮ ಅಪ್ಪಂಗೆ 10 ರೂಪಾಯಿ ಒಂದು 5 ರೂಪಾಯಿ ಒಂದು ನೋಟ್ ಕೊಡ್ತೀನಮ್ಮ. ಕೊಡಿಯಕ್ಕ. ನಿಮ್ಮ ಬರ್ತಡೇ ಚೇತನ ಕರ್ಕೊಂಡು ಹಾಕ್ಬಿಡು ನೀನು ಅಮ್ಮ, ಕಳ್ದ್ರೆ ನಿನ್ ಮೇಲೆ ಹಾಕ್ತೀನಿ ನಾನು. ಚೇತನನ ಮೇಲೆ ಹಾಕ್ತಿ ಬೇಡ, ಬಿಡು ಭೂಮಿ. ಅಮ್ಮ ನನ್ನ ಡೈಲಿ ಅದು ಹಂಗ್ ಮಾಡಕ್ಕಾಗಲ್ಲ, ಇಲ್ಲ ಅಂದ್ರೆ ನಂಗೆ ಹಿಂಸೆ ಆಗುತ್ತೆ. ನೋಡು, ಇದು ಗುರು ರಾಘವೇಂದ್ರದಿಂದ ಮತ್ತೆ ವಾಪಸ್ ನಿನಗೆ ಸಿಕ್ಕಿತೆ. ಸಿಕ್ಕಿಲ್ಲ, ಪ್ರ್ಯಾಂಕ್ ಮಾಡಿರೋದು ನಾನು ಕಳ್ದೆ ಹೋಗಿಲ್ಲ. ಬಟ್ ಚೇಂಜ್ ಮಾಡ್ತೀನಿ ನಾನು. ಇದನ್ನ ಕೊಟ್ಟು ಸ್ವಲ್ಪ ಇದು ಸುಮ್ಮನೆ ಹಂಗೆಲ್ಲ ಹೆಸರು, ಬಟ್ ಚೇಂಜ್ ಮಾಡ್ತೀನಿ ಇವಾಗ. ಸದ್ಯಕ್ಕೆ ಹಾಕು ನೀನೆ ಏನಾರ. ಇದು ಏನೋ ನಂಬಿಕೆ ಅಲ್ಲ, ಒಳ್ಳೇದಾಗ್ಲಿ ಅಂತ ಮಾಡು. ಒಳ್ಳೇದಾಗ್ಲಿ. ಅಕ್ಕ ಬುದ್ಧವಾರ ಹುಷಾರ್ ಮೇಲೆ ಹಾಕ್ಬೇಕು. ಸಾನು ತಂದಿ ತರ ಹೋಗಿ ತಂದಿ
ಅಂದರೆ ಇದಕ್ಕೂ ಸೇರಿ ರೂಲ್ಸ್ ಬಿಟ್ಟರೆ ಬೇಡ ಕಣಮ್ಮ ಏನಾಗಲ್ಲ. ಕಚ್ಚಿ ಹೇಳ್ತೀನಿ. ಅಮ್ಮ ಸರ ಕಚ್ಚೋದಲ್ಲ, ಇವೆಲ್ಲ ಥ್ರೆಡ್ ಎರಡು ಹೋಗ್ತಾವೆ. ಸೇರ್ ಕಟ್ಬಿಡು. ಅಲ್ಲ ಕಣಮ್ಮ, ನಾನು ನೋಡಿದ್ರು ನಿಂಗೆ ಡೌಟ್ ಬರಲಿಲ್ವೇನಮ್ಮ? ಎಲ್ಲ ಹತ್ರನೂ ಒಂದೇ ಫೇಸ್ ಇರುತ್ತೆ ಅಮ್ಮ, ನಿಂದು. ಇಲ್ಲಿ ಚೇತನ ಕನ್ನಡ ಅಲ್ಲಿ ಆಗ್ತಿತ್ತಲ್ಲ ಮತ್ತಾಯ್ತಾ? ಮತ್ತೆ ಇಲ್ವಾ ಇಬ್ರು ನಗ್ತಿದ್ರಲ್ಲ ಅವಾಗ್ಲೂ ಗೊತ್ತಾಗಿಲ್ಲ ಫೋನ್ ನಾನು ನಿಜವಾಗ್ಲೂ ಕಳ್ದೋಗಿದೆ, ಅದಕ್ಕೆ ಬಂದು ಕೂತಿದ್ದಾಳೆ ಅಂತ ಅನ್ಕೊಂಡೆ. ಅದಕ್ಕೆ ಲೇಟಾಗಿ ಬಂದಿದ್ದು, ನಿನಗೆ ಡೌಟ್ ಬರಲಿ ಅಂತ. ಅದಕ್ಕೆ ನಾವು ಸುತ್ತಾಡಿ ಲೇಟಾಗಿ ನೀನು ಫೋನ್ ಮಾಡೋ ತನಕ ನಾನು ಮಾಡೋದು ಬೇಡ, ಫೋನ್ ಮಾಡಲಿ ಅವರು ಎಲ್ಲಿದ್ಯಾ ಅಂತ ಕೇಳಲಿ ಅಂತ. ನನಗೆ ಹೆಂಗೆ ಇದಾಯ್ತು ಅಂದರೆ ನೀವು ಬಂದು ಮತ್ತೆ ವಾಪಸ್ ಹೋದ್ರಲ್ಲ, ಓ ಅದಕ್ಕೆ ಹುಡುಕೊಂಡು ಹೋಗಿದ್ದಾರೆ. ಕ್ಯಾಮ್ರಾ ಬಿಟ್ಟು ಬಂದಿದ್ವಿ ನೋಡು, ಕ್ಯಾಮ್ರಾ ಚೇತನ ಮನೆಯಲ್ಲಿತ್ತು ಕ್ಯಾಮ್ರಾ, ಅಲ್ಲಿ ಹೋಗಿ ಕ್ಯಾಮ್ರಾ ತಗೊಂಬಂದಿದ್ದು ಸೆಕೆಂಡ್ ಹುಡ್ಕೊಂಡು ಒಳಗೆ ಹೋಗ್ತಿದ್ದಾರೆ, ನನಗೆ ಹೇಳಿಲ್ಲ ಅಂತ ನಾನು ಅಂದ್ಕೊಂಡೆ. ನಾನು ನಿಜವಾಗ್ಲೂ ನಂಬಿರಲಿಲ್ಲ ಬ್ಲಾಸ್ಟ್ ಫ್ರ್ಯಾಂಕ್ ಮಾಡ್ತಾ ಇದ್ದೀರಾ ಅಂತ. ಆದರೂ ನಮ್ಮಮ್ಮಂಗೆ ಪ್ರ್ಯಾಂಕ್ ಮಾಡಬೇಕಾಗಿತ್ತು ಅಂತ ಬಹಳ ದಿನದಿಂದ ಆಸೆ ಇತ್ತು ಗೈಸ್. ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಎಸ್, ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಐ ಲವ್ ಯು ಆಲ್. ಚಿಕ್ಕಿ ಬಾಯ್.